ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಪ್ರತಿಯೊಬ್ಬರಿಗೂ ಕೂಡ ಮೊದಲನೇ ಎಕ್ಸಾಮು 11ನೇ ತಾರೀಕಿನಿಂದ ಕಂಪ್ಯೂಟರ್ ಸೈನ್ಸ್ ಇರುವಂಥದ್ದು. ದಿನಕ್ಕೆ 2 ಎಕ್ಸಾಮ್ ಆಗಿರುವುದರಿಂದ ಮಕ್ಕಳಿಗೆ ಓದಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಆಯಿತಾ. ಆದರೂ ಕೂಡ ಪ್ರಿಪ್ರೇಷನನ್ನು ಮಾಡ್ಕೊಳ್ಬೇಕು, ಆಯಿತಾ. ಬನ್ನಿ, ಈಗ ಇದು ನಮ್ಮ ಐ ಥಿಂಕ್ ಇವತ್ತು ರಿಲೀಸ್ ಆಗಿರುವಂತಹ ವೀಡಿಯೋಸ್ಗಳಲ್ಲಿ ಇದು ಒಂದು ಆಗಿರುತ್ತೆ ಇಂಪಾರ್ಟೆಂಟ್ ಕ್ವಶನ್ ಪೇಪರು. ಸೆಕೆಂಡ್ ಇಯರ್ PUC ಕಂಪ್ಯೂಟರ್ ಸೈನ್ಸ್, ಫಸ್ಟ್ ಟೆಸ್ಟ್ ಜುಲೈ ಆಗಸ್ಟ್ 2025. ನೋಡಿ ವಿದ್ಯಾರ್ಥಿಗಳೇ, 2024 ಕ್ವಶನ್ ಪೇಪರ್ಸ್ ಅಂತ ಹೇಳಿ ಅಪ್ಲೋಡ್ ಮಾಡೋದ್ರಿಂದ ಉಪಯೋಗವಿಲ್ಲ. ಇದೇ ವರ್ಷದ ಕ್ವಶನ್ ಪೇಪರ್ಗಳನ್ನು ಓದೋದ್ರಿಂದ ನಿಮಗೆ ಬಹಳ ಉಪಯುಕ್ತ ಆಗುತ್ತೆ. ಆನ್ಸರ್ ಆಲ್ ದಿ ಕ್ವಶನ್ಸ್ ಅಂತ ಇದೆ, ಹೌದಲ್ವಾ. ಇದನ್ನು ಈಗ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಬನ್ನಿ ಸರ್. ಆನ್ಸರ್ ಆಲ್ ದಿ ಕ್ವಶನ್ಸ್. ಆನ್ಸರ್ ದಿ ಯಾವುದಿದು MCQs 10 MCQಸ್ಗಳನ್ನು ಇಲ್ಲಿ ನೀಡಿದ್ದಾರೆ ಪ್ರಾಕ್ಟೀಸಿಗಾಗಿ ಅಂತ ಅನಿಸುತ್ತೆ. ಇದು ಯಾಕಂದರೆ 10 ಕೊಡಬಾರ್ದು, 7 ಅಥವಾ 8 ಕೊಡಬೇಕು. ನಿಮ್ಮದ್ರಲ್ಲಿ ಅಷ್ಟೇ ಬರೋದು 7 ಅಥವಾ 8. ಸಿಂಟ್ಯಾಕ್ಸ್ ಎರರ್ ಈಸ್ ಆಲ್ಸೋ ನೋನ್ ಆ್ಯಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ 100% ಸರಿಯಾದ ಉತ್ತರ ಬಂದು ಕಾಂಪಿಲೇಷನ್ ಎರರ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ C ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 2, ವೇರ್ ಆರ್ ದಿ ಎಕ್ಸೆಪ್ಷನ್ಸ್ ಕಾಟ್ ಇನ್ ಪೈಥಾನ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಇನ್ ದಿ ಎಕ್ಸೆಪ್ಟ್ ಬ್ಲಾಕ್ ಅಂತ ಇದಲ್ವ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಆಪ್ಷನ್ B. ನೋಡಿ ವಿದ್ಯಾರ್ಥಿಗಳೇ, ಇದು ನಮ್ಮ ಮೇಲ್ ID ಆಗಿರುತ್ತೆ. ದಯವಿಟ್ಟು ಎಕ್ಸಾಮ್ ಆದ ತಕ್ಷಣ ನಮ್ಮ ಮೇಲ್ IDಗೆ ತಮ್ಮ ಬಳಿ ಇರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿಕೊಡೋದನ್ನು ಮರೆಯಬೇಡಿ. all-in-one pdf99@gmail.com. ಧನ್ಯವಾದಗಳು. ಮೂರನೆಯ ಪ್ರಶ್ನೆ, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ರಿಯಲ್ ಲೈಫ್ ಅಪ್ಲಿಕೇಶನ್ ಆಫ್ ಎ ಸ್ಟ್ಯಾಕ್. ಕ್ವಶನ್ ನಂಬರ್ 3ಕ್ಕೆ ಸರಿಯಾದ ಉತ್ತರ ಕ್ಯೂ ಅಟ್ ಎ ಮೂವಿ ಟಿಕೆಟ್ ಕೌಂಟರ್ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ B ಆಗಿರುತ್ತೆ. ಆಪ್ಷನ್ B. ಕ್ವಶನ್ ನಂಬರ್ 4ಅಲ್ಲಿ ಬಹಳ ಜನಕ್ಕೆ ಕನ್ಫ್ಯೂಷನ್ ಇದೆ. ವಿದ್ಯಾರ್ಥಿಗಳು ಬಹಳ ಜನ ಆಪ್ಷನ್ D ಯನ್ನು ಹಾಕ್ತಾ ಇದ್ದಾರೆ. ಅಸರ್ಷನ್ ಈಸ್ ಇನ್ ಕರೆಕ್ಟ್ ಬಟ್ ರೀಸನ್ ಈಸ್ ಕರೆಕ್ಟ್ ಅಂತ. ಬನ್ನಿ, ಅಸರ್ಷನ್ನು ಹಾಗೂ ರೀಸನ್ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಆ ಸ್ಟಾಕ್ ಫಾಲೋಸ್ ದಿ FIFO ಪ್ರಿನ್ಸಿಪಲ್ ಫಾರ್ ಎಲಿಮೆಂಟ್ ಇನ್ಸರ್ಷನ್ ಆ್ಯಂಡ್ ರಿಮೂವಲ್ ಅಂತ ಇದೆ. ಸೆಕೆಂಡಲ್ಲಿ ರೀಸನ್ನು ಇನ್ ಎ ಸ್ಟ್ಯಾಕ್ ದಿ ಫಸ್ಟ್ ಎಲಿಮೆಂಟ್ ಆ್ಯಡೆಡ್ ಇಸ್ ದ ಫಸ್ಟ್ ಒನ್ ಟು ಬಿ ರಿಮೂವ್ಡ್ ಅಂತ ಇದೆ. ಹಾಗಿದ್ರೆ ಕ್ವಶನ್ ನಂಬರ್ 4ಅನ್ನು ನಾವು ನೋಡಿದಾಗ, ಆಯಿತಾ, ಅದಕ್ಕೆ ಸರಿಯಾದ ಉತ್ತರ ಮಕ್ಕಳು ಹಾಕಿರುವಂಥದ್ದು D ಆಗಿರುತ್ತೆ. ಆದರೆ B ಆನ್ಸರು ಅದಕ್ಕೆ ಸರಿಯಾಗಿರುತ್ತೆ. ಬೋತ್ ಅಸರ್ಷನ್ ಆ್ಯಂಡ್ ರೀಸನ್ ಆರ್ ಇನ್ ಕರೆಕ್ಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ ಯಾವುದಕ್ಕೆ, ಆಯಿತಾ. ಈಗ ಕ್ವಶನ್ ನಂಬರ್ 4 ನಿಮಗೆ ಬಿಟ್ಟಿದ್ದೇನೆ. ದಯವಿಟ್ಟು ಎಕ್ಸ್ಪರ್ಟೀಸ್ ಯಾರಾದರೂ ನೋಡ್ತಾ ಇದ್ದರೆ, ಮಕ್ಕಳು ಔಟ್ ಆಫ್ ಔಟ್ ತೆಗೆಯುವಂಥ ಮಕ್ಕಳು, ಆನ್ಸರ್ B-ನೋ ಅಥವಾ D-ನೋ ಅನ್ನುವಂಥದ್ದು ದಯವಿಟ್ಟು, ಆಯಿತಾ. ನಾನು ಹೋಗುತ್ತಿರುವಂಥದ್ದು D ಜೊತೆ ಈಗ, ಆಯಿತಾ, ಯಾಕಂದರೆ ಮಕ್ಕಳು ಅದೇ ರೈಟು ಅಂತ ಇದ್ದಾರೆ. ಹಾಗಾಗಿ ಆಯಿತಾ, ಕ್ವಶನ್ ನಂಬರ್ 5 ನೋಡೋಣ. ವಾಟ್ ವಿಲ್ ಬಿ ದ ಸ್ಟೇಟಸ್ ಆಫ್ ದಿ ಕ್ಯೂ ಆಫ್ಟರ್ ದಿ ಫಾಲೋಯಿಂಗ್ ಆಪ್ರೇಷನ್ NQ34 NQ54 DQ ಏನಿದು ನಲ್, ಏನಿದು NQ12. ಇದಕ್ಕೆ ಸರಿಯಾದ ಉತ್ತರ ಒಂದು ಆಪ್ಷನ್ B ಆಗಿರುತ್ತೆ. 5412 ಅನ್ನುವಂಥದ್ದು ಸರಿಯಾದ ಉತ್ತರ. ಆದರೆ ಬಹಳ ಜನ ವಿದ್ಯಾರ್ಥಿಗಳು, ಆಯಿತಾ, ಆಪ್ಷನ್ A ಹಾಕ್ತಾ ಇದ್ದಾರೆ. ಯಾಕೆ ಅನ್ನೋದು ಗೊತ್ತಿಲ್ಲ. ಸರಿಯಾದ ಉತ್ತರ ಆಪ್ಷನ್ B ಆಗಿರುತ್ತೆ. ಕ್ವಶನ್ ನಂಬರ್ 6, ವಾಟ್ ಈಸ್ ದ ಟೈಮ್ ಕಾಂಪ್ಲೆಕ್ಸಿಟಿ ಆಫ್ ಬಬಲ್ ಸಾರ್ಟ್, ಸೆಲೆಕ್ಷನ್ ಸಾರ್ಟ್ ಆ್ಯಂಡ್ ಇನ್ಸರ್ಷನ್ ಸಾರ್ಟ್ ಅಂತ ಇದೆ. 6ನೆಯ ಪ್ರಶ್ನೆಗೆ N² ಇಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ C. ಕ್ವಶನ್ ನಂಬರ್ 7, ಹೌ ಮೆನಿ ಪಾಸಸ್ ಡಸ್ ಬಬಲ್ ಶಾರ್ಟ್ ಮೇಕ್ ಎ ಶಾರ್ಟ್ ಅಟ್ ಲೀಸ್ಟ್ N ಎಲಿಮೆಂಟ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಏನು ಆಪ್ಷನ್ B ಆಗಿರುತ್ತೆ ಮಕ್ಕಳೇ, ಆಯಿತಾ. ಇಲ್ಲಿಗೆ 7 MCQಸ್ಗಳು ಮುಕ್ತಾಯ ಆಗಿದೆ. ಕರೆಕ್ಟಾಗಿ ಕೊಟ್ಟಿದ್ದಾರೆ, ಆಯಿತಾ. ನಾನೇ ಸ್ವಲ್ಪ ನೋಡಲಿಲ್ಲ ಕೆಳಗಡೆ ಏನೇನ ಇದೆ ಅಂತ. ಈಗ 3 ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೋಡೋಣ. ಸಿ ಮೈ ಡಿಯರ್ ಚಿಲ್ಡ್ರನ್, ದಿಸ್ ಈಸ್ ಸೇಮ್ ಲೈಕ್ ಯುವರ್ ಏನಂತೀರ ಬೋರ್ಡ್ ಎಕ್ಸಾಮ್ ಪ್ಯಾಟರ್ನ್, ಕ್ವಶನ್ ಪೇಪರ್ ಪ್ಯಾಟರ್ನ್, ಆಯಿತಾ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ 8, 9, 10. ದಿ ಡ್ಯಾಶ್ ಬ್ಲಾಕ್, ದಿ ಡ್ಯಾಶ್ ಮಾಡ್ಯೂಲ್, ದಿ ಡ್ಯಾಶ್ ಮೆಥಡ್ ಅಂತ ಇದೆ. ದಿ ಡ್ಯಾಶ್ ಬ್ಲಾಕ್ ಈಸ್ ಎಕ್ಸಿಕ್ಯೂಟೆಡ್ ರಿಗಾರ್ಡ್ಲೆಸ್ ಆಫ್ ವೆದರ್ ಎನ್ ಎಕ್ಸೆಪ್ಷನ್ ಅಕರ್ಸ್ ಆರ್ ನಾಟ್ ಅಂತ ಇದೆ. ಸರಿಯಾದ ಉತ್ತರ 100% ಫೈನಲಿ. ದಿ ಫೈನಲಿ ಬ್ಲಾಕ್ ಈಸ್ ಎಕ್ಸಿಕ್ಯೂಟೆಡ್ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 9, ದಿ ಡ್ಯಾಶ್ ಮಾಡ್ಯೂಲ್ ಇನ್ ಪೈಥಾನ್ ಅಂತ ಇದೆ. ಇದಕ್ಕೆ ಪಿಕ್ಕಲ್ ಅನ್ನುವಂಥದ್ದು ಸರಿಯಾದ ಉತ್ತರ, ಪಿಕಲ್, ಆಯಿತಾ. ಪ್ರೊನೌನ್ಸಿಯೇಷನ್ ಏನಾದರೂ ತಪ್ಪಾದರೆ ಕ್ಷಮಿಸಿ. ಕ್ವಶನ್ ನಂಬರ್ 10, ದಿ ಡ್ಯಾಶ್ ಮೆಥಡ್ ಈಸ್ ಯೂಸ್ಡ್ ಟು
ಸೀರಿಯಲೈಸ್ ಆ್ಯನ್ ಆಬ್ಜೆಕ್ಟ್ ಆ್ಯಂಡ್ ರೈಟ್ ಇನ್ ಟು ಅ ಬೈನರಿ ಫೈಲ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ 10ನೆಯ ಪ್ರಶ್ನೆಗೆ ಡಂಪ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ ಸರ್. ಏನಾದರೂ ತಪ್ಪಾದಲ್ಲಿ ತಾವುಗಳು ಕ್ಷಮಿಸಬೇಕು, ಅದನ್ನು ಕರೆಕ್ಟ್ ಮಾಡ್ಬೋದು. ದಿಸ್ ಈಸ್ ಯುವರ್ ಪ್ಲೂ ಯೂಟ್ಯೂಬ್ ಪ್ಲಾಟ್ಫಾರ್ಮ್. ದೀಸ್ ಕ್ವಶನ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್ ಫಾರ್ ಯುವರ್ ಏನು ಯೂನಿಟ್ ಟೆಸ್ಟ್ 1. ಯೂನಿಟ್ ಟೆಸ್ಟ್ 1 ಈಸ್ ವೆರಿ ಇಂಪಾರ್ಟೆಂಟ್ ಸರ್. ಆ ಯೂನಿಟ್ ಟೆಸ್ಟಿಗೆ ನಾವು ಇಂಟರ್ನಲ್ ಟೆಸ್ಟ್ ಅಂತಲೂ ಕೂಡ ಕರಿತೀವಿ, ಫಸ್ಟ್ ಟೆಸ್ಟ್ ಅಂತಲೂ ಹೇಳ್ತೀವಿ, ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತಲೂ ಕೂಡ ಹೇಳ್ತೀವಿ. ಗಾಡ್ ಬ್ಲೆಸ್ ಯು ಆಲ್. ದಯವಿಟ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ಎಕ್ಸಾಮ್ ಆದ ತಕ್ಷಣ ನಮ್ಮ ಮೇಲ್ ಐ ಡಿ ನೋಡಿದಿರಲ್ವ ಇದೇ ವಿಡಿಯೋದಲ್ಲಿ, all-in-one pdf@gmail.com ಅದಕ್ಕೆ ಕಳುಹಿಸಿಕೊಡೋದನ್ನು ಮರೆಯಬೇಡಿ. ನಿಮ್ಮ ಹೆಸರು ಹಾಗೂ ನಿಮ್ಮ ಜಿಲ್ಲೆ ಹೆಸರನ್ನು ಕಳಿಸಿದರೆ ಬಹಳ ಒಳ್ಳೆಯದಾಗತ್ತೆ, ಆಯಿತಾ? ಧನ್ಯವಾದಗಳು. ಆಲ್ ದ ಬೆಸ್ಟ್. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮಕ್ಕಳೇ ಯಾರೆಲ್ಲ ಬಹಳ ವೀಕ್ ಇದ್ದಿರೋ ಇಂಗ್ಲೀಷಲ್ಲಿ, ವೆರಿ 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 ವೀಕ್ ಸರ್, ಐ ವಿಲ್ ಫೇಲ್, ಐ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ಇಂಗ್ಲೀಷ್, ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಇನ್ ಕ್ಲಾಸ್ ಆಲ್ಸೋ, ಇಂತಹ ವ್ಯಕ್ತಿಗಳು, ಇಂತಹ ವಿದ್ಯಾರ್ಥಿಗಳು, ಇಂತಹ ಆರ್ಟ್ಸು, ಕಾಮರ್ಸು, ಸೈನ್ಸ್ ವಿದ್ಯಾರ್ಥಿಗಳೇ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಯೂನಿಟ್ ಟೆಸ್ಟಿಗೆ ಬರುವಂತಹ, ದಿಸ್ ಈಸ್ ಮೈ ಚಾಲೆಂಜ್ ಅಂದ್ಕೊಳ್ಳಿ, ಬರುವಂತಹ ಆಯಿತಾ ಲಿಂಕ್ಸ್ಗಳನ್ನೇ ಕೊಟ್ಟಿರ್ತೇನೆ ಗ್ರಾಮರಿಂದು, ಅದನ್ನು ಯುಟಿಲೈಸ್ ಮಾಡಿಕೊಂಡು ಕಲೀರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.